ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ನಾವು ಪೂಜೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಳಿ ಮರದ ಪೂಜೆನ ಮಾಡ್ತೀವಿ. ಆ ಒಂದು ಅರಳಿ ಮರದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಡಿಸೆಂಬರ್ 14ನೇ ತಾರೀಕಿನಿಂದ ಜನವರಿ 14ನೇ ತಾರೀಕುವರೆಗೂ ನಮಗೆ ಧನುರ್ಮಾಸ ಇರುತ್ತೆ. ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡೋದು ವಿಷ್ಣುವಿನ ಪೂಜೆಯ ಒಂದು ಭಾಗ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ವಿಷ್ಣುವಿನ ಪೂಜೆಗೆ ವಿಶೇಷವಾದ ಮಹತ್ವ ಇರೋದ್ರಿಂದ ಸಾಧ್ಯವಾದಷ್ಟು ಧನುರ್ಮಾಸದ ಆಚರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಇವಾಗ ತಡ ಮಾಡದೆ ಧನುರ್ಮಾಸದ ಪೂಜೆಗೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಮೊದಲು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳಿ. ಆನಂತರ ಪೂಜಾ ಸಾಮಗ್ರಿಗಳನ್ನು ಏನು ಬೇಕೋ ಅದನ್ನು ತಂದಿಟ್ಕೊಳ್ಳಿ. ತುಂಬ ಮುಖ್ಯವಾಗಿ ಅಕ್ಷತೆ, ತುಪ್ಪದ ಬತ್ತಿಗಳು ಮತ್ತು ಸಾಸಿವೆ ಎಣ್ಣೆ. ನೀವೇನಾದರೂ ಅರಳಿ ಮರದ ಪೂಜೆನ ಮಾಡ್ತಿದ್ದೀರಾ ಅಂತಂದರೆ ಸಾಸಿವೆ ಎಣ್ಣೆನ ತಂದಿಟ್ಕೊಳ್ಳಿ. ಪ್ರತಿದಿನ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆನ ಹಾಕಿಬಿಟ್ಟು ನೀವು 2 ಬತ್ತಿನ ಇಟ್ಬಿಟ್ಟು ನೀವು ದೀಪನ ಹಚ್ಚಿ, ಅಥವಾ ತುಪ್ಪದ ಬತ್ತಿ ಥರ ಒಂದು ಡಬ್ಬಿನಲ್ಲಿ ಸಾಸಿವೆ ಎಣ್ಣೆನ ಹಾಕಿಬಿಟ್ಟು ಅದರೊಳಗಡೆ ತುಪ್ಪದ ಬತ್ತಿಗಳನ್ನು ಹಾಕಿಬಿಟ್ಟು ನೆನೆಸಿಟ್ಬಿಟ್ಟು ನೀವು ಪ್ರತಿದಿನ 2 ಬತ್ತಿಗಳನ್ನು ಅರಳಿ ಮರದ ಮುಂದೆ ಹಚ್ಚಿ ಬರ್ಬೋದು. ಇನ್ನು ಹೊಸ ಮಣ್ಣಿನ ದೀಪನ ಪ್ರತಿದಿನ ತೊಗೊಂಡೋಗ್ಬೇಕಾ ಅಂತ ಅಂದರೆ ಆ ಥರ ಏನೂ ಇಲ್ಲ. ಮೊದಲನೇ ದಿನ ಹೊಸ ದೀಪನ ತೊಗೊಂಡೋಗ್ಬಿಟ್ಟು ಅದರಲ್ಲಿ ಪ್ರತಿದಿನ 2 ಬತ್ತಿಗಳನ್ನು ಹಚ್ಬೋದು. ಇನ್ನು ಪ್ರತಿದಿನ ಹೊಸ ಮಣ್ಣಿನ ದೀಪನೇ ತೊಗೊಂಡೋಗ್ಬೇಕಾ ಅಂತ ಅಂದರೆ ಆ ಥರ ಏನೂ ಇಲ್ಲ. ಮೊದಲನೇ ದಿನ ಹೊಸ ದೀಪನ ತೊಗೊಂಡೋಗ್ಬೇಕು, ಅದರಲ್ಲಿ ಪ್ರತಿದಿನ 2 ಬತ್ತಿಗಳನ್ನು ಹಚ್ಬೋದು. ಮತ್ತು ಆ ಮಣ್ಣಿನ ದೀಪನ ಅಲ್ಲೇ ಬಿಟ್ಬಿಟ್ಟು ಬರಬೇಕು. ನೀವು ಅಲ್ಲೇ ಬಿಟ್ಟು ಬಂದಂತಹ ದೀಪಗಳಲ್ಲಿ ಬೇರೆ ಯಾರಾದರೂ ದೀಪ ಹಚ್ಚಿದ್ರೆ ಪರವಾಗಿಲ್ಲ, ಹಚ್ಬೋದು. ಅಥವಾ ಇನ್ಯಾವುದಾದ್ರೂ ಖಾಲಿ ದೀಪಗಳಿದ್ರೆ ಅದರೊಳಗಡೆ ಕೂಡ ನೀವು ನೆನೆಸಿಟ್ಟಿರುವಂಥ ಬತ್ತಿಗಳನ್ನು ಇಟ್ಬಿಟ್ಟು ದೀಪನ ಹಚ್ಬೋದು. ಹೂವು, ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನು ಕೂಡ ನೀವು ತೊಗೊಂಡೋಗ್ಬೋದು. ಇಲ್ಲ ಅಂದರೆ ಒಂದು ಡಬ್ಬಿನಲ್ಲಿ ಸ್ವಲ್ಪ ಗಟ್ಟಿ ಅವಲಕ್ಕಿ, ಸಕ್ಕರೆ, ಹುರುಗಡಲೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ನೀವು ಪ್ರತಿದಿನ ಅರಳಿ ಮರದ ಪೂಜೆಗೆ ಹೋದಾಗ ಅರಳಿ ಮರದ ಬುಡಕ್ಕೆ ಇದನ್ನು ಹಾಕಿಬಿಟ್ಟು ಬರಬೇಕು. ಸ್ವಲ್ಪ ಹಾಕಿಬಿಟ್ಟು ಬನ್ನಿ. ಅರಳಿ ಮರದ ಬುಡದಲ್ಲಿರುವಂಥ ಇರುವೆಗಳು, ಸಣ್ಣ ಸಣ್ಣ ಹುಳಗಳು, ಪಕ್ಷಿಗಳಿಗೆ ಇದು ಆಹಾರ ಆಗುತ್ತೆ. ಇದರಿಂದ ಆರ್ಥಿಕ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಇನ್ನು ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಮಾಡೋದಾದರೆ ಕಡಲೆಕಾಳು ಮತ್ತು ಬೆಲ್ಲ ಪ್ರತಿದಿನ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಅಂತ ಅಂದರೆ 1/4 kg ಅರ್ಧ kg ಅಷ್ಟು ಕಡಲೆಕಾಳನ್ನು ತೊಗೊಂಡೋಗಿ ಹಾಕಬೇಕು ಅಂತ ಅಲ್ಲ. ಪ್ರತಿದಿನ ಸ್ವಲ್ಪ ತೊಗೊಂಡೋದ್ರೆ ಸಾಕು. ಹಿಂದಿನ ದಿನ ರಾತ್ರಿ ಇದನ್ನು ಕಡಲೆಕಾಳನ್ನು ನೆನೆಸಿಟ್ಬಿಡಿ, ಬೆಳಗ್ಗೆ ಅದನ್ನು ತೊಗೊಂಡೋಗಿ ಹಾಕಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ನೀವು ಅಚ್ಚ ಬೆಲ್ಲನ ತಂದಿಟ್ಕೊಂಡು ಅದನ್ನು ಸ್ವಲ್ಪ ಕುಟ್ಬಿಟ್ಟು ಸಣ್ಣ ಪೀಸ್ ಥರ ಮಾಡಿಟ್ಕೊಳ್ಳಿ. ಅದನ್ನು ಪ್ರತಿದಿನ ಸ್ವಲ್ಪ ತೊಗೊಂಡೋಗಿ ಹಾಕ್ಬೋದು. ಈ ರೀತಿ ಮಾಡ್ಬೋದು. ಈ ರೀತಿ ಅರಳಿ ಮರದ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಆಗುತ್ತೆ. ಇದರಿಂದ ಏಕಾಗ್ರತೆ, ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಪುರಾಣ ಪ್ರಕಾರ ಇಂದ್ರದೇವನು ಕೂಡ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡಿದ್ರಿಂದ ತನ್ನ ರಾಜ್ಯವನ್ನು ಮರಳಿ ಪಡ್ಕೊಳ್ತಾನೆ. ಅದರ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ. ಆದರೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಈ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನು, ಅಂದರೆ ಒಗ್ದಿರುವಂತಹ ಮಡಿ ಬಟ್ಟೆಗಳನ್ನು ಹಾಕೋಬೇಕು. ಮನೆಯಲ್ಲಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆಗೆ ಹೋಗಬೇಕಾದ್ರೆ, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡೋಗಿ ಸ್ವಲ್ಪ ರಂಗೋಲಿ ಪುಡಿ, ಪೂಜೆ ಸಾಮಗ್ರಿಗಳು, ಈಗಾಗಲೇ ನಾನು ಹೇಳಿದ್ದೀನಿ ಆ ಪೂಜಾ ಸಾಮಗ್ರಿಗಳನ್ನು ತೊಗೊಂಡೋಗ್ಬೇಕಾಗುತ್ತೆ ನೀವು ಅರಳಿ ಮರದ ಹತ್ರ ಹೋಗುವಂಥ ಸಮಯದಲ್ಲಿ. ಮೊದಲು ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ಒಂದು ರಂಗೋಲಿನ ಹಾಕಬೇಕಾಗುತ್ತೆ. ಅರಳಿ ಮರಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳನ್ನು ಇಟ್ಬಿಟ್ಟು ಆಮೇಲೆ ಮಣ್ಣಿನ ದೀಪನ ಹಚ್ಚಬೇಕು.
ಮೊದಲನೇ ದಿನ ಹೊಸ ದೀಪನ ತೊಗೊಂಡೋಗಿ ಆಮೇಲೆ ಅದೇ ದೀಪಕ್ಕೆ ನೀವು ಪ್ರತಿದಿನ ದೀಪ ಹಚ್ಬೋದು. ದೀಪ ಹಚ್ಚಿದ ಮೇಲೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಆ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕಾಗುತ್ತೆ. ಸಿಗಲಿಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬಿಟ್ಟು ನೀವು ದೀಪನ ಹಚ್ಬೋದು. ದೀಪ ಹಚ್ಚಿದ ಮೇಲೆ ಎಲೆ ಅಡಿಕೆ ತಾಂಬೂಲ ಇಟ್ಬಿಟ್ಟು ಅದ್ರ ಜೊತೆಗೆ ನೀವು ತೊಗೊಂಡೋಗಿರುವಂಥ ನೈವೇದ್ಯವನ್ನು ಇಡಬೇಕು. ಪ್ರತಿದಿನ ನೀವು ಒಂದೊಂದು ರೀತಿ ನೈವೇದ್ಯನೂ ಕೂಡ ತೊಗೊಂಡು ಹೋಗ್ಬೋದು. ಈ ರೀತಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಅಥವಾ ಸ್ವಲ್ಪ ಹಸಿ ಹಾಲನ್ನು ತೊಗೊಂಡೋಗ್ಬಿಟ್ಟು ಅರಳಿ ಮರದ ಬುಡಕ್ಕೆ ಹಾಕಬೇಕು. ನೀವು ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡ್ತಾ ನೀವು ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೇಕು. ಆ ನಂತರ ಊದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರನ ಬೆಳಗಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ನೀವು ಎಷ್ಟು ದಿನ ಅರಳಿ ಮರದ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆನ ಮಾಡ್ತೀರಾ ಅದನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಂತರ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ತಾ ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡ್ತಾ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ. ಯಾಕಂದರೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಅಂದರೆ ಮಂತ್ ಎಂಡಿಂಗ್ನಲ್ಲಿ ಅಥವಾ ಮಧ್ಯದಲ್ಲಿ ಡೇಟ್ ಇದ್ದಾಗ ನೀವು ಸ್ಟಾರ್ಟಿಂಗ್ನಲ್ಲಿ ಶುರು ಮಾಡ್ಕೊಂಬಿಡಿ ಈ ಪೂಜೆಯನ್ನು. 5 ದಿನ 9 ದಿನ ಅಥವಾ ಸ್ಟಾರ್ಟಿಂಗ್ ಡೇಟ್ ಇದ್ದರೆ ಅದನ್ನು ಮುಗಿಸ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು ಈ ಪೂಜೆಯನ್ನು. ನೀವು ಈ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದಾದಮೇಲೆ ಊದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರವನ್ನು ಬೆಳಗ್ಬಿಟ್ಟು ಆ ನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 3, 5 ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕುವಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ಕೊಳ್ಳಿ. ಈ ರೀತಿ ಹೇಳ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ಕೈಯಲ್ಲಿರುವಂಥ ಅಕ್ಷತೆನ ಅರಳಿ ಮರದ ಬುಡಕ್ಕೆ ಸ್ವಲ್ಪ ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕೊಂಡು ನಮಸ್ಕಾರ ಮಾಡಿಕೊಂಡು 2 ನಿಮಿಷ ಅಲ್ಲೇ ಕೂತ್ಕೊಂಡ್ಬಿಟ್ಟು ಆಮೇಲೆ ನೀವು ಮನೆಗೆ ಬರ್ಬೋದು. ಈ ರೀತಿ ಧನುರ್ಮಾಸದ ಪೂಜೆನ ನೀವು ಮಾಡುವಾಗ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯಲ್ಲೂ ಮಾಡದೇ ಇದ್ದರೆ ಒಳ್ಳೆಯದೇ. ಇಲ್ಲ ಮನೆಯಲ್ಲಿ ಬೇಕೇ ಬೇಕು ಅಂತ ಅಂತಾರೆ ಅಂದರೆ ಮನೆಯವ್ರಿಗೆ ನೀವು ಮಾಡಿಕೊಡ್ಬೋದು. ಯಾರು ಈ ವ್ರತ ಪೂಜೆ ಮಾಡ್ತಿರೋ ಅವ್ರು ಮಾತ್ರ ತಿಂದೇ ಇದ್ದರೆ ಸಾಕು. ಈ ರೀತಿ ಪೂಜೆ ಮಾಡೋದ್ರಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಅಲ್ಲಿಂದ ಬಿಡುಗಡೆ ಆಗುವಂಥ ಆಮ್ಲಜನಕ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಸಂತಾನ ಫಲಕ್ಕೋಸ್ಕರ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂತ ಅಂದರೆ ಇದಕ್ಕೆಲ್ಲ ಕೂಡ ಪರಿಹಾರ ಅರಳಿ ಮರದ ಪೂಜೆ. ಗುರುಗಳ ಅನುಗ್ರಹ ಬೇಕು ಅಂತ ಅಂದರೆ ಅರಳಿ ಮರದ ಪೂಜೆ ಮಾಡಲೇಬೇಕು. ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವ, ಕಾಂಡದಲ್ಲಿ ವಿಷ್ಣು, ಕೊಂಬೆ ಮತ್ತು ಎಲೆಗಳಲ್ಲಿ ಶಿವನ ವಾಸ ಇರುತ್ತೆ. ಅಷ್ಟೇ ಅಲ್ಲದೆ ಅರಳಿ ಮರವನ್ನು ಪೂಜೆ ಮಾಡೋದ್ರಿಂದ ಶಿವ ಮತ್ತು ಶನಿದೇವರ ಕೃಪೆ ಕೂಡ ಸಿಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದನೇ ಹಿಂದಿನ ಕಾಲದಿಂದಲೂ ಅಂದರೆ ಪುರಾಣದ ಕಾಲದಿಂದಲೂ ತಪಸ್ಸನ್ನ ಮಾಡೋ ಅಂಥವ್ರು ಅನಂತರ ನ್ಯಾಯ ತೀರ್ಮಾನಗಳನ್ನು ಮಾಡೋ ಅಂಥವ್ರು ಅರಳಿ ಕಟ್ಟೆನಲ್ಲೇ ಮಾಡ್ತಾ ಇದ್ದದ್ದು. ಇಷ್ಟೆಲ್ಲ ದೈವತ್ವ ಇರುವಂಥ ಈ ಅರಳಿ ಮರವನ್ನು ಧನುರ್ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಬೇಡಿದಂತಹ ಫಲ ನಮಗೆ ಸಿಗುತ್ತೆ. ಇಷ್ಟಾರ್ಥಗಳು ತುಂಬ ಬೇಗನೆ ಸಿದ್ಧಿ ಆಗುತ್ತೆ. ಇದಿಷ್ಟು ಕೂಡ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.